ಭಾಷಿಣಿ ಭಾಷಿಣಿ, ಏನಾಯ್ತು ನವ್ಯ? ಯಾಕಿಷ್ಟು ಭಯ? ತುಂಬಾ ದೊಡ್ಡ ಪ್ರಾಬ್ಲಮ್ ಆಗಿದೆ. ಆ ವೇಸ್ಟ್ ಪ್ರೀತಿ ಮೇಡಮ್ ಪ್ಲಾನ್ ನಿನ್ನ ನಾಟಕನ ಕೊಲ್ಯಾಪ್ಸ್ ಮಾಡ್ತಿದ್ದಾಳೆ. ನಿನ್ ಮೇಲಿರೋ ಕೋಪಕ್ಕೆ ಅಣ್ಣನ್ ಲೈಫ್ ನ ಸ್ಪಾಯಿಲ್ ಮಾಡ್ತಿದ್ದಾಳೆ. ಪ್ರೀತಿನ ಏನ್ ಮಾಡಿದ್ಲು ಈಗ? ಆದ್ರೂ ಇದೆಲ್ಲ ಆಕ್ಟಿಂಗ್ ಅಂತ ಗೊತ್ತಾಗದೆ ಮೇಡಮ್ ಇದನ್ನೆಲ್ಲ ನಿಜ ಅಂತ ನಂಬಿದ್ದಾರೆ. ಅಣ್ಣನಲ್ಲಿ ಯಾವ ಬದಲಾವಣೆ ಬರ್ಬೇಕು ಅಂತ ಕೇಳ್ಕೊಂಡಿದ್ರು, ಅದು ಬಂದ ಮೇಲೆ ನಿನ್ನ ಮನೇಲಿ ಇರೋದಕ್ಕೆ ಬಿಡಲ್ಲ. ಏನಾಯ್ತು ಭಾಷಿಣಿ? ನಿನಗೆ ನಿನ್ ಮನೆಗೆ ಹೋಗೋದಕ್ಕೆ ಇಷ್ಟ ಇಲ್ಲದೆ ಇರೋ ಹಾಗೆ ಯಾಕೆ ಟೆನ್ಷನ್ ಮಾಡ್ಕೋತಿದ್ಯಾ? ಆ ಥರ ಎಲ್ಲ ಏನಿಲ್ಲ ನವ್ಯ. ನಮ್ಮನೆಗೆ ಹೋಗೋದಕ್ಕೆ ನಂಗೆ ಯಾಕೆ ಇಷ್ಟ ಇರಲ್ಲ ಹೇಳು? ಏನೋಪ್ಪ, ಒಂದೊಂದ್ಸಲ ನಿನ್ ಎಕ್ಸ್ಪ್ರೆಷನ್ಸ್ ನೋಡ್ತಾ ಇದ್ರೆ ನನ್ಗೆ ಯಾಕೋ ಸರ್ಸು ಹಾಗೇನೆ ಅನ್ಸ್ತಿದೆ. ಇವಾಗ ಕೂಡ ಸೇಮ್ ಫೀಲಿಂಗು. ಅದು ಆ ಹುಡುಗಿ ನಿಂಗೆ ತುಂಬ ಕ್ಲೋಸ್ ಅಲ್ವಾ? ಮೇ ಬಿ ಅದಕ್ಕೆ ಹಾಗೆ ಅನ್ನಿಸ್ತಿದ್ಯೇನೋ. ಆದರೂ ನಿಮ್ಮ ಅಣ್ಣ ಬದಲಾಗಬೇಕು ಅಂತ ನಿಮ್ಮ ಅಮ್ಮಂಗಿಂತ ಜಾಸ್ತಿಯಾಗಿ ಈಗರಾಗಿ ನಾನೇ ವೇಟ್ ಮಾಡ್ತಿದ್ದೀನಿ ನವ್ಯ. ಗೊತ್ತು ಭಾಷಿಣಿ, ಆದ್ರೆ ಆ ಬದಲಾವಣೆ ನಿಜ ಅಲ್ಲ, ಪ್ರೀತಿ ಆಡಿಸ್ತಿರೋ ನಾಟಕ ಅಂತ ಈಗಷ್ಟೇ ಗೊತ್ತಾಯ್ತು. ಪ್ರೀತಿ ಪ್ಲಾನ್ ಮಾಡಿದ ಹಾಗೆ ನೀನ್ ಹೊರಗಡೆ ಹೋದ್ರೆ ಮಾತ್ರ ಅಣ್ಣ ಇದಕ್ಕೂ ಮೊದಲು ಹೇಗಿದ್ನೋ ಮತ್ತೆ ಹಾಗೆ ಆಗ್ಬಿಡ್ತಾನೆ. ಆಗ ಅಣ್ಣನ ಬದಲಾಯಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಭಾಷಿಣಿ. ಅದಕ್ಕೆ ನೀನು ಎಲ್ಲೂ ಹೋಗ್ಬೇಡ. ನನಗೂ ಕೂಡ ಹೋಗ್ಬೇಕು ಅಂತ ಇಲ್ಲ ನವ್ಯ. ಆದರೆ ಅಮ್ಮವರು, ಅದೇ ನಿಮ್ಮ ಅಮ್ಮವ್ರು ಬಂದು ಕೇಳಿದ್ರೆ ಏನು ಹೇಳಬೇಕು ಅಂತ ಯೋಚನೆ ಮಾಡ್ತಿದ್ದೀನಿ. ನಿಮ್ಮ ಅಣ್ಣನ ಬದಲಾಯಿಸ್ತೀನಿ ಅಂತ ವಾಗ್ದೇವಿ ಅವ್ರಿಗೆ ಮಾತು ಕೊಟ್ಟಿದ್ದೀನಿ. ಅಂಥದ್ರಲ್ಲಿ ಮಧ್ಯದಲ್ಲೇ ಬಿಟ್ಟು ಹೋಗೋದು ಕರೆಕ್ಟ್ ಅಲ್ಲ ಅಲ್ವಾ? ಹೌದು ಭಾಷಿಣಿ, ನೀನ್ ಹೇಳಿದ್ ನಿಜಾನೇ. ಅದಕ್ಕೆ ಏನೋ ಒಂದು ಮಾಡಿ ನನ್ನ ಅಣ್ಣಗೋಸ್ಕರ ನೀನ್ ಇಲ್ಲೇ ಇರ್ಬೇಕು. ನೀನೇ ಹೋಗಿ ವಾಗ್ದೇವಿ ಅವ್ರಿಗೆ ಎಲ್ಲ ಹೇಳ್ಬೋದಲ್ವಾ? ಇಷ್ಟು ದೊಡ್ಡ ಕುತಂತ್ರ ಮಾಡಿರೋ ಆ ಪ್ರೀತಿಗೆ ಮಾತು ಬದಲಾಯಿಸೋದು, ನಿಜಾನ ಸುಳ್ಳು ಮಾಡೋದು ದೊಡ್ಡ ಕಷ್ಟ ಏನಲ್ಲ. ಅಣ್ಣ ಕೂಡ ನಿನ್ ಮೇಲಿನ ಕೋಪಕ್ಕೆ ಆ ಪ್ರೀತಿಗೆ ಸಪೋರ್ಟ್ ಮಾಡ್ತಿದ್ದಾನೆ. ನಾನ್ ಹೇಳೋದ್ರಿಂದ ಏನು ಪ್ರಯೋಜನ ಆಗಲ್ಲ. ಅದಕ್ಕೆ ನಾನ್ ಹೇಳೋದಕ್ಕಿಂತ ಯಾರಿಗೂ ಗೊತ್ತಾಗದೆ ಇರೋ ಹಾಗೆ ಅವಳ ಪ್ಲಾನ್ನ ನಾವೇ ರಿವರ್ಸ್ ಮಾಡಬೇಕು. ನವ್ಯ, ನಂಗೊಂದು ಹೆಲ್ಪ್ ಮಾಡ್ತೀಯಾ? ಹಾ, ಖಂಡಿತ ಭಾಷಿಣಿ, ಹೇಳು. ಸುಮಂಗ್ಲಿ ವ್ರತ ಮಾಡೋದ್ರಿಂದ ಗಂಡ ಹೆಂಡತಿ ಸಂಬಂಧ ಗಟ್ಟಿಯಾಗುತ್ತೆ. ಗಂಡನ ಆರೋಗ್ಯಕ್ಕೋಸ್ಕರನೇ ಅಲ್ಲ ಅಮ್ಮ, ಮಾಂಗಲ್ಯ ಬಲಕ್ಕೋಸ್ಕರ ಕೂಡ ಈ ವ್ರತನ್ ಮಾಡ್ತಾರೆ. ನೋಡಮ್ಮ, ಈ ವ್ರತ ಮಾಡಬೇಕು ಅನ್ಕೊಂಡು ಮಧ್ಯದಲ್ಲೇ ಬಿಡೋದ್ರಿಂದ ಆ ದೋಷ ನೀವು ಗಂಡ ಹೆಂಡತಿ ಸಂಬಂಧಕ್ಕೆ, ನಿನ್ ಮಾಂಗಲ್ಯ ಬಲಕ್ಕೆ ನಿಜವಾಗ್ಲೂ ಒಳ್ಳೇದಲ್ಲ. ಇಲ್ಲಮ್ಮ, ಖಂಡಿತ ಮಾಡ್ತೀನಿ. ನಿಷ್ಠೆಯಿಂದ, ಭಕ್ತಿ ಶ್ರದ್ಧೆಯಿಂದ ಈ ವ್ರತನ ಪೂರ್ತಿ ಮಾಡ್ತೀನಿ. ಎಂತ ಅಡ್ಡಿ ಬಂದ್ರೂ ಕೂಡ ಈ ವ್ರತ ಮಾತ್ರ ನಿಲ್ಸಲ್ಲ. ಬರ್ತೀವಮ್ಮ. ಒಳ್ಳೆದಮ್ಮ.
ಅಮ್ಮ ಭಾಷಣೆ, ಥ್ಯಾಂಕ್ ಯು ಸೋ ಮಚ್. ಏನಾಯ್ತು ಮೇಡಮ್? ಅಂದುಕೊಂಡಿದ್ದು ನೆರವೇರ್ಬಿಡ್ತಮ್ಮ. ಕೊಟ್ಟ ಮಾತನ್ನ ನೀನ್ ನಡೆಸ್ಕೊಟ್ಬಿಟ್ಟೆ. ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀರಾ? ರಾಹುಲ್ ಪೂರ್ತಿಯಾಗಿ ಬದಲಾಗ್ಬಿಟ್ಟಿದ್ದಾನಮ್ಮ. ನನ್ನನ್ನ ಮೇಡಮ್ ಅಂತ ಕೂಡ ಕರ್ದ. ತನ್ನ ತಪ್ಪಿನ ಅರಿವು ಅವನಿಗೆ ಚೆನ್ನಾಗಾಗಿದೆ. ನಡೆದ ಎಲ್ಲ ಘಟನೆಗಳಿಗೂ ಸಾರಿ ಹೇಳಿ ಇನ್ನು ಮುಂದೆ ನಾನು ಹೇಳ್ದಾಗೆ ಕೇಳ್ತೀನಿ ಅಂತ ಹೇಳ್ಬಿಟ್ಟ ಕಣಮ್ಮ. ನಾನು ಕೂಡ ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ. ಒಬ್ಬಳು ತಾಯಿಗೆ ಇದಕ್ಕಿಂತ ಹೆಚ್ಚಾಗಿ ಇನ್ನೇನು ಬೇಕಾಗಿದೆ ಹೇಳು? ಅವನು ಹೀಗೆ ಬದಲಾಗಬೇಕು ಅನ್ನೋದು ತಾನೆ ನಾನು ಕೇಳ್ಕೊಂಡಿದ್ದೆ. ನೀನು ಪಟ್ಟ ಕಷ್ಟಗಳು, ಪ್ರಯತ್ನಗಳು ಎಲ್ಲೂ ವ್ಯರ್ಥ ಆಗ್ಲಿಲ್ಲಮ್ಮ. ಅವನಲ್ಲಾದ ಈ ಬದಲಾವಣೆಗೆಲ್ಲ ನೀನೇ ಕಾರಣ. ಸರಸು ಈ ಮನೆಗೆ ಬಂದು ನನಗೆ ಮೋಸ ಮಾಡಿಬಿಟ್ಲು. ಅದೇ ನೀನು ಅವಳ ರೂಪದಲ್ಲೇ ಬಂದು ನನಗೆ ಸಹಾಯ ಮಾಡಿದೆ. ನೀನು ನನ್ನ ರಾಹುಲ್ ಪ್ರಾಣನ ಉಳಿಸಿ ಈ ತಾಯಿ ಪ್ರೇಮನ ಗೆಲ್ಲಿಸಿದ್ಯಾ. ನೀನು ದೇವತೆ ಮಾ. ನೀವು ದ್ವೇಷಿಸ್ತಿರೋ ದೆವ್ವ, ಪ್ರೀತಿಸ್ತಿರೋ ದೇವತೆ ಎರಡು ನಾನೇ ಅಮ್ಮೋರೆ. ನಿಜ ಹೇಳ್ದಿರೋ ಸ್ಥಿತಿಲಿದ್ದು ಆಪಾದನೆ ಹೊರಿಸ್ಕೊಳ್ಳೋದು ತುಂಬಾ ಬೇಜಾರಾಗ್ತಿದೆ. ನಿಮ್ಮಮ್ಮ ಫೋನ್ ಮಾಡಿ ನಿನಗೋಸ್ಕರ ನಿನ್ನ ಮಾವನ ಮಗ ಅಮೆರಿಕದಿಂದ ಬಂದಿದ್ದಾನೆ, ನಿಮ್ಮಿಬ್ರು ಮದ್ವೆ ಕೂಡ ಆಗೋದ್ರಲ್ಲಿದೆ ಅಂತ ನಿಮ್ಮಮ್ಮ ಹೇಳಿದ್ರಮ್ಮ. ಮದ್ವೆ ಆದ್ಮೇಲೆ ನೀನು ಅವನ ಜೊತೆನಲ್ಲಿ ಅಮೆರಿಕಕ್ಕೆ ಹೊರಟೋಗ್ತೀಯಲ್ಲ ಅಂತ ನಿಮ್ಮಮ್ಮ ಹೇಳಿದ್ದನ್ನ ಕೇಳಿ ಎಲ್ಲಿ ನೀನು ನನ್ನ ರಾಹುಲ್ನ ಬದಲಾಯಿಸ್ತೇನೆ ಹೊರಟೋಗ್ತೀಯೇನೋ ಅಂತ ತುಂಬಾನೇ ಭಯ ಆಗ್ಬಿಟ್ಟಿತ್ತಮ್ಮ. ಆದ್ರೆ ಈಗ ಯಾವ ತೊಂದರೆನೂ ಇಲ್ಲ. ನೀನು ರಾಹುಲ್ ಬಗ್ಗೆ ಯಾವ ಯೋಚನೆಗಳನ್ನೂ ಇನ್ನು ಮುಂದೆ ಮಾಡಿಕೊಡ್ತು. ಏನ್ ಭಾಷಿನಿ, ನಿನ್ ಮದ್ವೆ ಬಗ್ಗೆ ಗುಡ್ ನ್ಯೂಸ್ ನಮಗ್ಯಾಕೆ ಹೇಳಲಿಲ್ಲ? ನನ್ನ ಪರ್ಸನಲ್ ವಿಷಯಗಳನ್ನ ಶೇರ್ ಮಾಡ್ಕೊಳ್ಳೋದು ಯಾಕೆ ಅಂತ. ಅಮ್ಮ ಭಾಷಿಣಿ, ನನ್ನ ರಾಹುಲ್ ಈಗ ಸಂಪೂರ್ಣವಾಗಿ ಬದಲಾಗ್ಬಿಟ್ಟಿದ್ದಾನೆ. ಇನ್ನು ಮುಂದೆ ನೀನು ಸ್ವತಂತ್ರವಾಗಿ ನಿನ್ನ ಪರ್ಸನಲ್ ಲೈಫ್ ಬಗ್ಗೆ ಯೋಚನೆ ಮಾಡಬಹುದಮ್ಮ. ನಿನಗೆ ಯಾವುದಿಷ್ಟನೋ ಆ ಡಿಸಿಷನ್ನ ನೀನು ತಗೊಳ್ಬಹುದು. ಅಂದ್ರೆ ಭಾಷಣಿ ಅಗತ್ಯ ನಮಗಿನ್ನಿಲ್ವಾ ಆಂಟಿ? ಅವಶ್ಯಕತೆ ಅಂದ್ರೆ ಏನು ಪ್ರೀತಿ? ಜಸ್ಟ್ ಮೈಂಡ್ ಯುವರ್ ವರ್ಡ್ಸ್. ಅವಳೀಗ ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದಾಳೆ, ಆದ್ರೆ ಅವಳು ಮಾಡಿದ ಸಹಾಯನ ನಾವು ಹೇಗೆ ಮರೆಯೋಕ್ ಸಾಧ್ಯ? ಅಮ್ಮ ಭಾಷಿಣಿ, ನನಗೋಸ್ಕರ, ನನ್ನ ಮಗನಿಗೋಸ್ಕರ ನೀನು ಮಾಡಿದ ತ್ಯಾಗ ಸಾಕು ಕಣಮ್ಮ. ನೀನು ಪಟ್ಟ ಕಷ್ಟಗಳು ಸಾಕು. ನನ್ನ ರಾಹುಲ್ ಮಾಮೂಲಿ ಮನುಷ್ಯನಾಗ್ಬಿಟ್ಟ, ಬದಲಾಗ್ಬಿಟ್ಟ. ಇನ್ನು ಮುಂದೆ ನಿನ್ನ ಇಬ್ಬತ್ತಿಗೆ ಸಿಕ್ಸೋದು ನನಗಿಷ್ಟ ಇಲ್ಲಮ್ಮ. ನಮ್ಮ ಬಗ್ಗೆ ಇನ್ನು ಮುಂದೆ ನೀನು ಯಾವ ಯೋಚನೆಗಳನ್ನು ಮಾಡಿಕೊಡ್ದು. ನೀನು ಮಾಡಿದ ಸಹಾಯಕ್ಕೆ ಪ್ರತಿಯಾಗಿ ನಿನ್ನ ಮದುವೆನ ನಾನೇ ಮುಂದೆ ನಿಂತು ಗ್ರ್ಯಾಂಡ್ ಆಗಿ ನಡೆಸ್ತೀನಿ. ನೀನು ಮದುವೆ ಆಗಿ USA ನೀನು ತಲುಪೋವರೆಗೂ ಆಗೋಂಥ ಎಲ್ಲ ಇನ್ವೆಸ್ಟ್ಮೆಂಟ್ನು ನಾನು ನೋಡ್ಕೋತೀನಿ. ಅದು ನಾನು ನಿನ್ನ ಮೇಲೆ ತೋರಿಸ್ತಿರೋ ಪ್ರೀತಿ. ಅವೆಲ್ಲ ಈಗ ಬೇಡ ಮೇಡಮ್. ಮತ್ತೆ ನಿನ್ಗೇನು ಬೇಕು? ಏನಿದ್ರು ಸರಿ, ನೀನ್ ಧೈರ್ಯವಾಗಿ ಕೇಳು. ನಿಮ್ಮ ಮಗ ಆರೋಗ್ಯವಾಗಿರ್ಬೇಕು ಅಂತ ಈಗಷ್ಟೇ ಸುಮಂಗಲಿ ವ್ರತ ಮಾಡೋಣ ಅಂತ ಅನ್ಕೊಂಡೆ ಮೇಡಮ್.
ಹಾಗನ್ಕೊಂಡು ಮಧ್ಯದಲ್ಲೇ ಬಿಟ್ಬಿಟ್ರೆ ಅದು ದೋಷ ಅಂತ ಪಕ್ಕದ ಮನೆಯಿಂದ ಬಂದವ್ರು ಎಲ್ಲರೂ ಹೇಳಿದ್ರು. ಅಂತ ವೃತ್ತನ ಮಾಡೋದಕ್ಕೆ ನೀನೇನ್ ರಾಹುಲ್ ವೈಫ್ ಅಲ್ಲ ಅಲ್ವಾ? ಅಲ್ಲದೆ ಇದ್ರು ಇಷ್ಟು ದಿನ ನಡ್ಸಿದ್ದೀನಲ್ವಾ ಪ್ರೀತಿ, ಅದೇ ಕನ್ಸರ್ನಿಂದ ಈ ಕುಟುಂಬದ ಮೇಲಿರೋ ಪ್ರೀತಿಯಿಂದ ಈ ವ್ರತ ಮಾಡಬೇಕು ಅನ್ಕೊಂಡಿದ್ದೀನಿ. ಮದ್ವೆ ಆಗ್ದೇನೆ ಹೆಂಡತಿಯಾಗಿ ನಟಿಸ್ದೆ. ಈಗ ಅದೇ ನಟನೆಯಿಂದ ಈ ವ್ರತನ ಪೂರ್ತಿ ಮಾಡ್ತೀನಿ ಮೇಡಮ್. ರಾಹುಲ್ ಅವ್ರಿಗೆ ನಿಮ್ಮ ಕುಟುಂಬಕ್ಕೆ ಒಳ್ಳೇದಲ್ವಾ ಅಂತ. ರಾಹುಲ್ ಬದಲಾಗಿದ್ದಾನೆ, ನಮ್ಸೋ ಅಂತ ಅಗತ್ಯ ಇಲ್ಲ ಅಂತ ಆಂಟಿ ಹೇಳ್ತಿದ್ರೆ ಮಾಡ್ತೀನಿ ಪರವಾಗಿಲ್ಲ ಅಂತ ಏನೇನೋ ಹೇಳ್ತಿದ್ಯಲ್ಲ ಭಾಷಿಣಿ. ಅದು ಈ ವ್ರತನ ಮನ್ಸಲ್ಲಿ ಅನ್ಕೊಂಡು ಮಧ್ಯದಲ್ಲೇ ನಿಲ್ಸಿದ್ರೆ ನನ್ನ ಜೊತೆಗೇನೆ ರಾಹುಲ್ ಅವ್ರಿಗೂ ದೋಷ ಅಂಟ್ಕೊಳುತ್ತಂತೆ. ಪರವಾಗಿಲ್ಲ, ಏನೋ ಒಂದು ಶಾಂತಿ ಪೂಜೆನ ಮಾಡಿಸ್ಕೋತೀವಿ ಅಂತ ನೀವು ಅನ್ಕೊಂಡ್ರೆ ನಾನು ಹೊರಟೋಗ್ತೀನಿ, ನಂಗೇನು ಪ್ರಾಬ್ಲಮ್ ಇಲ್ಲ. ಸೊಲ್ಯೂಷನ್ ಗೊತ್ತಾದ್ಮೇಲೆ ಬೇರೆ ಆಪ್ಷನ್ಗೋಸ್ಕರ ಹುಡ್ಕೋದು ಯಾಕೆ ಮೇಡಮ್? ಇವಳಿಗೆ ಆ ವ್ರತ ಮಾಡಿ ಹೋಗೋದಕ್ಕೆ ಹೇಳಿ. ಯಾವಾಗ ಮಾಡ್ಬೇಕು ಅಂತಿದ್ಯಮ್ಮ? ಸರಿನಾ? ಮೇಡಮ್ ಮೇಡಮ್, ನೀವು ನಾನು ಅತ್ತಿಗೆ ಕೂಡ ಈ ವ್ರತ ಮಾಡೋಣ ಮೇಡಮ್. ಹಾ, ಯಾ ಶ್ಯೂರ್. ವನಜ, ಯಾ ಮೇಡಮ್, ಮಾಡೋಣವಾ? ಸರಿ. ಏನಾಗುತ್ತೆ ಅಂತ ಭಯಪಟ್ನೋ ಅದೇ ಆಯ್ತು. ಮೇಡಮ್ಗೆ ನಿಜ ಗೊತ್ತಿಲ್ಲದೆ ನಿನ್ನ ಮನೆಯಿಂದ ಹೊರಗಡೆ ಹೋಗು ಅಂತಿದ್ದಾರೆ. ಅದಕ್ಕೆ ಅಲ್ವಾ ನವ್ಯ ನಾಳೆ ಒಂದೇ ಒಂದಿನಕ್ಕೋಸ್ಕರ ವ್ರತದ ಬಗ್ಗೆ ಮಾತಾಡಿದ್ದು. ಆದ್ರೆ ಒಂದೇ ದಿನದಲ್ಲಿ ಏನ್ ಮಾಡ್ಬೋದು ಭಾಷಿಣಿ? ನಾನೇ ಸರ್ಸು ಅಂತ ನಿಮ್ಮ ಅಣ್ಣ ನಂಬೋ ಹಾಗೆ ಮಾಡ್ತೀನಿ. ಅವ್ರನ್ನ ಕಾಪಾಡ್ಕೊಳ್ಳೋದಕ್ಕೋಸ್ಕರ, ನನ್ನ ಮಾತನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ನಂಗಿರೋ ಒಂದೇ ಒಂದು ದಾರಿ ಇದು. ಯಾವುದೋ ಒಂದು ರೀತಿಲಿ ನಾನೇ ಸರ್ಸು ಅಂತ ರಾಹುಲ್ ಅವ್ರಿಗೆ ಗೊತ್ತಾಗೋ ಹಾಗೆ ಮಾಡಿ ನನ್ನ ಈ ಮನೆಯಿಂದ ಕಳಿಸ್ಬೇಕು ಅಂತ ನೋಡ್ತಿರೋ ಆ ಪ್ರೀತಿಗೆ ರಾಹುಲ್ ಅವರಿಂದನೇ ಉತ್ತರ ಕೊಡಿಸ್ತೀನಿ. ಸರಿ. ಏನ್ ಪ್ರೀತಿ, ಇವತ್ತೇ ಇವಳಿಗೆ ಬಾಯ್ ಬಾಯ್ ಹೇಳ್ಬೋದು ಅನ್ಕೊಂಡ್ರೆ ವ್ರತದ ಹೆಸರು ಹೇಳಿ ಇನ್ನೊಂದಿನ ಎಕ್ಸ್ಟೆಂಡ್ ಮಾಡ್ಬಿಟ್ಲಲ್ಲ. ಆಂಟಿ ಕಳಿಸ್ಬೇಕು ಅಂತ ಫಿಕ್ಸ್ ಆದ್ಮೇಲೆ ಒಂದೇ ದಿನ ಇದ್ಕೊಂಡು ಏನ್ ಮಾಡ್ತಾಳೆ ವನಜಕ್ಕ? ಅವಳು ಹೇಳಿರೋ ಪೂಜೆ ಮಾಡಿದ್ರೆ ಅವಳ ಜೊತೆಗೆ ಈ ಮನೆ ಗಂಟಿರೋ ಪೀಡೆ ಕೂಡ ಹೋಗುತ್ತೇನೋ. ನನ್ನ ರಾಹುಲ್ ಮಾಮೂಲು ಮನುಷ್ಯನಾಗ್ಬಿಟ್ಟ, ಬದಲಾಗ್ಬಿಟ್ಟ. ಇನ್ನು ಮುಂದೆ ನಿನ್ನ ಇಬ್ಬತ್ತಿಗೆ ಸಿಕ್ಸೋದು ನನಗಿಷ್ಟ ಇಲ್ಲಮ್ಮ. ನೀನು ಮಾಡಿದ ಸಹಾಯಕ್ಕೆ ಪ್ರತಿಯಾಗಿ ನಿನ್ನ ಮದುವೆನ ನಾನೇ ಮುಂದೆ ನಿಂತು ಗ್ರ್ಯಾಂಡ್ ಆಗಿ ನಡೆಸ್ತೀನಿ. ನೀನು ಮದುವೆ ಆಗಿ ಯುಎಸ್ಎಗೆ ನೀನು ತಲುಪೋವರೆಗೂ ಆಗೋಂತ ಎಲ್ಲ ಇನ್ವೆಸ್ಟ್ಮೆಂಟ್ನು ನಾನ್ ನೋಡ್ಕೋತೀನಿ. ಏನಾಯ್ತು ರಾಹುಲ್ ಅವರೇ? ಯಾರು ನೀನು? ಅಷ್ಟಕ್ಕೂ ನಿನಗೂ ನನಗೂ ಇರೋ ಸಂಬಂಧ ಏನು? ನಾನು ನಿಮ್ ಸರ್ಸು ರಾಹುಲ್ ಅವರೇ.
ನಿಮ್ ಹೆಂಡತಿ. ಬಾಯ್ ಮಚ್ಚೋ. ಒಂದೇ ರೂಪದಲ್ಲಿದ್ದು ಮಾತ್ರಕ್ಕೆ ವರ್ಷೆ ಒಂದಾಗಲ್ಲ. ನೀನ್ ಯಾವತ್ತಿಗೂ ನನ್ನ ಮನಸ್ಸನ್ನ ಗೆಲ್ಲೋಕ್ಕಾಗಲ್ಲ. ಸೌಭಾಗ್ಯ ವ್ರತ ಮಾಡೋದಕ್ಕೆ ನಿನಗೆ ಯಾವ ಅರ್ಹತೆ ಇದೆ? ಅದನ್ನ ನನ್ನ ಹೆಂಡತಿ ಸ್ಥಾನದಲ್ಲಿ ಮಾಡೋ ಹಕ್ಕನ್ನ ನಿನಗೆ ಯಾರು ಕೊಟ್ಟವರು? ನನ್ನ ಕತ್ತಲ್ಲಿ ನೀವ್ ಕಟ್ಟಿರೋ ತಾಳಿ. ನೋಡ್ತಿರೋ ನನ್ನ ಮನ್ಸಿಗೆ ಮಾತ್ರ ಹಕ್ಕಾಗಿ ಬದಲಾಗಿದೆ. ನನ್ನ ಬಗ್ಗೆ ಚೆನ್ನಾಗಿ ತಿಳ್ಕೊಂಡು ನನ್ನ ಹೆಂಡತಿ ಸರಸು ಪಾತ್ರದಲ್ಲಿ ಚೆನ್ನಾಗೇ ನಟಿಸ್ತಿದ್ಯಾ? ಅಯ್ಯೋ, ನನ್ನ ಪ್ರಾಣ ಜೀವನ ನೀವೇ ಅಂತ ಹೇಳ್ತಿದ್ರು. ಪಾತ್ರ ನಟಿಸೋದು ಅಂದ್ರೆ ಏನ್ ರಾಹುಲ್ ಅವರೇ? ಇಷ್ಟೆಲ್ಲ ಹೇಳ್ತಿದ್ರು ಅರ್ಥ ಆಗ್ತಿಲ್ವಾ? ಅಬ್ಬಬ್ಬಬ್ಬಬ್ಬಬ್ಬಬ್ಬ, ಏನ್ ಆಕ್ಟಿಂಗ್ ಮಾಡ್ತೀಯ? ನಿನಗೆ ಎಷ್ಟು ಸಲ ಬೆಸ್ಟ್ ಆಕ್ಟರ್ ಅವಾರ್ಡ್ ಕೊಟ್ರು ಸರಿ ಹೋಗಲ್ಲ. ಗಂಡನಿಗೋಸ್ಕರ ಹೆಂಡತಿ ಮಾಡೋ ಈ ಸೌಭಾಗ್ಯ ವ್ರತನ ನಿನ್ನ ನಾಟಕದಲ್ಲಿ ಭಾಗ ಮಾಡಬೇಕು ಅಂತ ಅನ್ಕೊಂಡ್ರೆ ನಾನ್ ನೋಡ್ತಾ ಸುಮ್ಮನಿರೋದಿಲ್ಲ. ರಾಹುಲ್ ಅವರೇ, ನಾನು ನಿಮ್ ಹೆಂಡತಿ ಸರಸು ಅಂತ ಹೇಳ್ತಿದ್ರು. ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ? ಅರ್ಧ ರಾತ್ರಿಲಿ ಡ್ರಿಂಕ್ಸ್ಗೋಸ್ಕರ ಹೋಗಿದ್ದೆ. ಸಾಯೋದಕ್ಕೆ ಕೂಡ ಸಿದ್ಧವಾಗಿದ್ದೆ. ಸರ್ಸು ಆಗಿ ಏನ್ ಮಾಡೋದಕ್ಕಾದ್ರೂ ಸರಿ, ನಾನು ಸಿದ್ಧವಾಗಿದ್ದೀನಿ. ಈ ವ್ರತ ನಡೆಯೋದ್ರಿಂದ ನನ್ನ ಸೌಭಾಗ್ಯನೇ ಅಲ್ಲ, ಉತ್ತರ ಹೇಳ್ದೇ ಇರೋ ಎಷ್ಟೋ ಪ್ರಶ್ನೆಗಳಿಗೆ ಪರಿಹಾರ ಸಿಗುತ್ತೆ ರಾಹುಲ್ ಅವರೇ. ಅಂದ್ರೆ ಏನು? ಪರ್ಮನೆಂಟ್ ಆಗಿ ಇಲ್ಲೇ ಇರಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ಯಾ? ಅಂತ ಪ್ಲಾನು ಪಿತೂರಿಗಳು ನಂಗೆ ಅಗತ್ಯ ಇಲ್ಲ ರಾಹುಲ್ ಅವರೇ. ಈ ಸೌಭಾಗ್ಯ ವ್ರತದಿಂದ ನಮ್ಮ ಮಧ್ಯೆ ಸಮಸ್ಯೆ ಅಪಾರ್ಥ ದೂರ ಆಗಿ ಇದಕ್ಕೂ ಮೊದಲು ಎಷ್ಟು ಪ್ರೀತಿಯಿಂದ ಇದ್ವೋ ಅಷ್ಟೇ ಪ್ರೀತಿಯಿಂದ ಇರೋ ಅವಕಾಶ ಸಿಗುತ್ತೆ. ಮನುಷ್ಯ ಪ್ರಯತ್ನದಿಂದ ನನ್ನಿಂದ ನಿರೂಪಿಸೋದಕ್ಕಾಗದೇ ಇರೋ ನಿಜಾನ ಆ ದೈವಾನುಗ್ರಹದಿಂದ ನಿಮಗ್ ತೋರಿಸ್ಬೇಕು ಅನ್ನೋ ಪ್ರಯತ್ನನೇ ಈ ವ್ರತ. ನಿನ್ನ ಪ್ರಯತ್ನನ ನಾನು ಒಪ್ಕೊಳ್ಳೋದಿಲ್ಲ. ಅದಕ್ಕೆ ನಾನು ಅಡ್ಡವಾಗಿ ಬಂದೇ ಬರ್ತೀನಿ. ನೀವು ಒಪ್ಕೊಂಡ್ರು ಒಪ್ಕೊಳ್ದೇ ಇದ್ರು ನಾನು ನಿಮ್ಮ ಹೆಂಡತಿ. ಈ ವ್ರತ ಮಾಡೋದಕ್ಕೆ ಏಕೈಕ ಅರ್ಹತೆ ಇರೋಳು. ಈ ವ್ರತ ಮುಗಿಯೋದ್ರೊಳಗಡೆ ನಾನೇ ನಿಮ್ ಸರ್ಸು ಅಂತ ನಿಮಗ್ ಗೊತ್ತಾಗ್ಲೇಬೇಕು. ನಿಜ ನಿರೂಪಿಸೋದಕ್ಕೆ ನಾನು ಪಡ್ತಾ ಇರೋ ಪ್ರತಿ ಕಷ್ಟ ನಿಮ್ಗೆ ಅರ್ಥ ಆಗ್ಬೇಕು. ಅದಕ್ಕೆ ಎಷ್ಟೇ ಆತಂಕಗಳು ಬಂದ್ರು ನಿಮ್ಗೋಸ್ಕರ ಮಾಡ್ತಿರೋ ಈ ವ್ರತನ ನಾನು ನಿಲ್ಸಲ್ಲ. ವ್ರತನ ಮಾಡಿ ತೀರ್ತೀನಿ.